22 ಇಯರ್ಸಿಂದ ನಾನು ದೇವರಿಗೆ ಕಳಶಗಳು, ದೇವ್ರಿಗೆ ಸೀರೆ ಉಡ್ಸೋದು, ಬೆಳ್ಳಿ ಮುಖವಾಡಕ್ಕೆ ರೆಡಿ ಮಾಡೋದು, ತೆಂಗಿನಕಾಯಿ ಮೇಲೆ ಡಿಸೈನ್ ಮಾಡೋದು 15 ವರ್ಷ ಆಯಿತು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ. ಇದಕ್ಕೆ ಏನೇನು ಬೇಕು ಫಸ್ಟ್ ಹೇಳ್ಬಿಡ್ತೀನಿ ನಾನು. ಮೊದಲು ನೀವು ನೋಡಿರ್ತೀರಾ ಎಲ್ಲ ಸ್ಟ್ಯಾಂಡಲ್ಲಿ ಉಡ್ಸೋದು ಎಲ್ಲ, ಮತ್ತು ಬಿಂದಿಗೆ ಮೇಲೆ ಬಿಂದಿಗೆ ಇಡೋದು. ಇವಾಗ ಬೇರೆ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಪಾತ್ರೆ ಮೇಲೆ ಇದನ್ನು ಬಿಂದಿಗೆ ಇಡೋದ ನೋಡಿ. ಅದಕ್ಕೋಸ್ಕರ ಸೈಜು ತಂದಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ಫೋಟೋ ತೊಗೊಳ್ಳಿ. ಇದು 16 ನಂಬರು, ಇದು ಒಂದು 3 ನಂಬರ್ ಬಿಂದಿಗೆ. ಓಕೆ, ನಾನು ಕೆಳಗಡೆ ಅಕ್ಕಿ ಹಾಕಿದ್ದೀನಿ. ಇಲ್ಲಿ ಕೆಳಗಡೆ ಅಕ್ಕಿ ಇದ್ದರೆ ಪರವಾಗಿಲ್ಲ, ಮೇಲೆ ನೀವು ಹೇಗೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರುತ್ತೆ. ಒಬ್ಬರ ಮನೇಲಿ ಅಕ್ಕಿ ಹಾಕ್ತಾರೆ, ಒಬ್ಬರ ಮನೇಲಿ ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಒಬ್ಬರ ಮನೇಲಿ ನೀರು ಇರುತ್ತೆ. ಅದು ನಿಮ್ಗೆ ಕಂಫರ್ಟಬಲ್ಲು. ಮತ್ತು ಇದಕ್ಕೆ ನಾನು ಹ್ಯಾಂಡ್ಸು ಲೆಗ್ಸ್ ತೊಗೊಂಡು ಬಂದಿದ್ದೀನಿ. ಚತುರ್ಭುಜ ಹ್ಯಾಂಡ್ಸ್ ತಂದಿದ್ದೀನಿ. ಓಕೆ, ಮತ್ತು ಇದಕ್ಕೆ ಸ್ಟಿಕ್ಸು ಎರಡು ಸ್ಟಿಕ್ಸ್ ಬೇಕು. ಒಂದು ಬಂದು 12 ಇಂಚಸ್, ಒಂದು ಬಂದು 8 ಇಂಚಸ್. ಮತ್ತು 2 ಬ್ಲೌಸ್ ಪೀಸ್ ಬೇಕಾಗುತ್ತೆ. ಮತ್ತು ಡೆಕೋರೇಷನ್ಗೆ ಫ್ಲವರ್ಸ್, ಮತ್ತು ಬ್ಯಾಂಗಲ್ಸ್, ಮುಖವಾಡ, ಮತ್ತು ಸ್ಯಾರಿ ತಂದು. ಓಕೆ, ಮತ್ತು ಜ್ಯುವೆಲ್ರಿ. ಅದಕ್ಕೆ ಹೇಗೆ ಜ್ಯುವೆಲ್ರಿ ಹಾಕ್ಬೋದು, ಹೇಗೆ ಎಲ್ಲ A to Z ತೋರಿಸ್ಕೊಡ್ತೀನಿ ನಿಮಗೆ. ಫಸ್ಟು ಸ್ಯಾರಿ ಹೇಗೆ ಫ್ಲೀಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸ್ಯಾರಿ ಯಾವಾಗಲೂ ಅಷ್ಟೇ ನಾವು ಸಿಕ್ಕಿಸ್ಕೊಳ್ತೀವಲ್ವ ಇಲ್ಲಿ, ಅದು ನಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇರಬೇಕು. ನಾವು ಫೋಲ್ಡ್ ಮಾಡೋದು ನಮ್ಮ ರೈಟ್ ಹ್ಯಾಂಡಲ್ಲಿ ಇರಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ. ಇದು ಪಲ್ಲುಗೆ ನಾವು ಅರೌಂಡ್ 1.5 ಮೀಟರ್ಷ್ಟು ಬಿಟ್ಬಿಟ್ಟು ನಾವು ಇದನ್ನು ಪಿನ್ ಮಾಡ್ಕೋಬೇಕು. ಫಸ್ಟು ನಾವು ನೆರಿಗೆ ತೊಗೋಬೇಕು. ಎಲ್ಲ ಹೇಗೆ ಮಾಡ್ತೀವಿ ನಾವು ಮಾಮೂಲಿಯಾಗಾದರೆ ಹೇಗೆ ಮಾಡ್ತೀವಿ ಹೇಳಿ, ಹೀಗೆ ಇಟ್ಕೊಂಡ್ಬಿಟ್ಟು ಮಾಮೂಲಿಯಾಗಿ ತೊಗೊಳ್ತೀವಲ್ವ. ಇದರಲ್ಲಿ ಬೇರೆ ಥರ ನಿಮ್ಗೆ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಇದರಲ್ಲಿ ನಾವು ಹೇಗೆ ಎಷ್ಟು ಚಿಕ್ಕದು ಬೇಕಾದರೂ ನಾವು ಮಾಡ್ಕೋಬೋದು. ಇಲ್ಲಿ ನೋಡಿ, ಫಸ್ಟ್ ಹೀಗೆ ಎರಡು ಕಡೆನೂ ಇಟ್ಕೋಬೇಕು ನೋಡಿ. ಒಂದೇ ಸರಿ ಎರಡು ಹ್ಯಾಂಡ್ಸು ಮೂಮೆಂಟ್ ಮಾಡಬೇಕು. ನಿಮಗೆ ಚೇರ್ ಮೇಲೆ ಆಗಲ್ಲ ಅಂತಂದರೆ ಆರಾಮಾಗಿ ಕೆಳಗಡೆ ಚಾಪೆ ಹಾಕೊಂಡು ಕುತ್ಕೊಂಡು ಮಾಡ್ಕೊಳ್ಳಿ, ಬರುತ್ತೆ ನೀಟಾಗಿ. ನೀವು ಇದೊಂದು ಲೂಸ್ ಬಿಟ್ಬಿಟ್ರೂ ನೆರಿಗೆ ಲೂಸ್ ಆಗಿಬಿಡುತ್ತೆ. ನಿಮ್ಗೆ ಆಗಲ್ಲ, ಇವಾಗ ಸ್ವಲ್ಪ ಆಯಿತು, ಸ್ವಲ್ಪ ಆದಮೇಲೆ ನಮ್ಮ ಕೈ ನೋವು ಬಂತು ಅಂದರೆ ಇಲ್ಲಿಗೆ ಪಿನ್ ಹಾಕ್ಕೊಂಬಿಡಿ. ಇಲ್ಲ ಚಿಕ್ಕ ಚಿಕ್ಕದು ಮಾಮೂಲಿ ಮನೇಲಿ ಕ್ಲಿಪ್ಸ್ ಇರುತ್ತಲ್ಲ ಬಟ್ಟೆಗೆ ಹಾಕೋದು, ಆ ಕ್ಲಿಪ್ಸ್ ಹಾಕ್ತೀನಿ. ನಾನು ಫುಲ್ ಇಟ್ಕೊಳ್ತೀನಿ, ನನಗೇನಿಲ್ಲ. ಎಷ್ಟು ಚಿಕ್ಕದಾಗಿ ಇಟ್ಕೊತೀರಾ ಅಂದರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಪದ್ಮಾಸನ ಸ್ಟೈಲ್ ಹೇಗೆ ಕೂರಿಸ್ಕೊಳೋದು, ಟೆಂಪಲ್ ಸ್ಟೈಲು, ಒಂದು ಲೆಗ್ ನೀವು ಇದನ್ನು ಸ್ಯಾರಿ ಫ್ಲೀಟ್ ಮಾಡಿಕೊಂಡ್ರೆ ನಾವೆಲ್ಲ ಲೆಗ್ಸ್ ಎಲ್ಲ ಹೇಗಾದರೂ ಫಿಕ್ಸ್ ಮಾಡ್ಕೋಬೋದು. ಕೂರ್ಸೋವಾಗ ನಾನು ಹೇಳ್ಕೊಡ್ತೀನಿ, ಫಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ಅದನ್ನು ನಾವು ಪದ್ಮಾಸನ ಬೇಕಾ, ಟೆಂಪಲ್ ಸ್ಟೈಲ್ ಬೇಕಾ, ದರ್ಬಾರ್ ಸ್ಟೈಲ್ ಬೇಕಾ, ಆ ಥರ ನಾವು ಆ ಲೆಗ್ಸಲ್ಲಿ ನಾವು ಮೂಮೆಂಟ್ ಮಾಡ್ಕೊಬೋದು. ನಾವು ಇದನ್ನು ಮೊದಲೇ ಪ್ರೀಟು ಮಾಡಿಟ್ಕೋಬೋದು. ಇವಾಗ ಹಬ್ಬದ ದಿನವೇ ಸೀರೆ ಉಡ್ಸ್ಬೇಕು ಅಂದರೆ ಆಗಲ್ಲ, ಇದೆಲ್ಲ ನೆರಿಗೆ ಇಟ್ಕೊಂಡು ಸ್ಟಾರ್ಟಿಂಗ್ ಮಾಡೋರಿಗೆ ತುಂಬ ತೊಂದರೆ ಆಗುತ್ತೆ. ಅಯ್ಯೋ ಎಷ್ಟೊತ್ತಾಗುತ್ತೆ ಅಂತ ನೋಡಿ. ಅಲ್ಲಿ ನಾನು 1.5 ಮೀಟರ್ಗೆ ಪಿನ್ ಹಾಕಿದ್ದೀನಲ್ಲ, ನಾನು ಇಷ್ಟು ಎಕ್ಸ್ಟ್ರಾ ಬಿಟ್ಬಿಡ್ತೀನಿ, ಅರೌಂಡು 3/4 ಮೀಟರ್ಷ್ಟು ಬಿಟ್ಬಿಡ್ತೀನಿ. ಇವಾಗ ಇದಕ್ಕೆ ಇಟ್ಕೊಂಡಿರ್ತೀವಲ್ವ, ಇದು ನೀಟಾಗಿ ಕೂರುತ್ತೆ. ರೇಷ್ಮೆ ಸೀರೆಗಳು ಆರಾಮಾಗಿ ಕುತ್ಕೊಂಡೋಗುತ್ತೆ. ಇವಾಗ ಇದೇನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಪಲ್ಲು ಇದೆಯಲ್ಲ, ಇದು ಬಾರ್ಡ್ರ್ ಇದೆಯಲ್ಲ, ಗೊತ್ತಾಗ್ತದೆಯಲ್ಲ ಎಲ್ಲರಿಗೂ. ಬಾರ್ಡ್ರಿಗೆ ಕರೆಕ್ಟಾಗಿ ನಾವು ಪಿನ್ಸ್ ಹಾಕೋಬೇಕು. ಒಂದೊಂದು ನೆರಿಗೆನೇ ಸೇರಿಸಿ ಎಲ್ಲ ಪಿನ್ ಹಾಕೋಬೇಕು. ಬಾರ್ಡ್ರ್ ಪಕ್ಕಕ್ಕೆ ಬರಬೇಕು, ಯಾಕೆಂದರೆ ಈವನ್ ಆಗಿರುತ್ತೆ. ಇಲ್ಲಾಂದರೆ ನೋಡಿದ್ದೀರಲ್ವ ಉತ್ಸವಾಗ ವೇರಿಯೇಷನ್ಸ್ ಇರುತ್ತೆ, ಒಂದು ಮೇಲೆ ಒಂದು ಕೆಳಗೆ ನೆರಿಗೆ ಇರುತ್ತೆ. ಅದರಿಂದ ಇದು ನೀವು ಪಿನ್ ಹಾಕೊಂಡ್ಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಒಂದೊಂದು ಎರಡು ಕಡೆನೂ ಒಂದೇ ಥರ ಬಾರ್ಡ್ರ್ ಇರುತ್ತೆ. ಒಂದು ನೋಡಿರ್ತೀರಲ್ಲ, ಒಂದು ಕಡೆ ದೊಡ್ಡದು, ಒಂದು ಕಡೆ ಚಿಕ್ಕದಿರುತ್ತೆ ಬಾರ್ಡ್ರು. ಇನ್ನೊಂದು ಕಡೆ ಒಂದು ಕಡೆ ಬಾರ್ಡ್ರೇ ಇರಲ್ಲ, ಒಂದು ಕಡೆ ಬಾರ್ಡ್ರ್ ಇರುತ್ತಲ್ಲ. ಅದಕ್ಕೆ ನೀವು ಅಪ್ರಾಕ್ಸಿಮೇಟ್ ಸ್ವಲ್ಪ ಬಾರ್ಡ್ರ್ ಬಿಟ್ಟಷ್ಟೇ ಪಿನ್ ಹಾಕೊಳ್ಳಿ. ಇಲ್ಲ ಅಂದರೆ ಈ ಕಡೆ ಬಾರ್ಡ್ರ್ ಇಲ್ಲ ಅಂತ. ಯೂಶ್ವಲಿ ತೊಗೊಳೋ ಸೀರೆ ದೇವ್ರ ಕುಡ್ಸೋದು ಎರಡು ಕಡೆನೂ ಬಾರ್ಡ್ರ್ ಇದ್ದೇ ಇರುತ್ತೆ.
ನೀಟಾಗಿ ಬಂತ ನಿಮಗೆ? ಎರಡು ಕಡೆನೂ ನೀಟಾಗಿ ಬಂದ್ಬಿಡುತ್ತೆ. ನಾವು ಸೆಂಟ್ರಲ್ಲೂ ಒಂದು ಪಿನ್ ಹಾಕೋಬೇಕು. ನಾನು ಮಾಡೋವಾಗ ಏನಾದರೂ ಡೌಟ್ಸ್ ಇದ್ದರೆ ಬೇರೆ ಇದು ನೀವು ಕೂರಿಸೋವಾಗ ಏನಾದರೂ ನಿಮಗೆ ತೊಂದರೆ ಆಗುತ್ತೆ ಅನ್ನೋದು ಕೇಳ್ಬೋದು, ನಾನು ಹೇಳ್ತಾ ಹೋಗ್ತೀನಿ. ಡಿಸ್ಟರ್ಬ್ ಆಗುತ್ತೆ ಅಂತ ಏನಿಲ್ಲ. ನೋಡಿ ಈ ಥರ ಪಿನ್ ಮಾಡ್ಕೊಡಿ. 3 ಪಿನ್ ಮಾಡ್ಕೊಂಡಿದ್ದೀನಿ ನಾನು. ಈಗ 3 ಪಿನ್ ಮಾಡ್ಕೊಳ್ಳಿ. ಇದಾದಮೇಲೆ ಇದು ಅಷ್ಟೇ ನಾನು ಏನು ಹೇಳಿದೆ, ರೈಟ್ ಸೈಡೇ ಇರಬೇಕಿದ್ರೂ. ಇದು ಅಷ್ಟೇ, ನಾವು ಫ್ಲೀಟ್ಸ್ ಇಡೋವಾಗ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಇಟ್ಕೋಬೇಕು. ನಾವು ಮಾಮೂಲಿಯಾಗಿ ಇಡೋವಾಗ ಈಗ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಬರಲ್ಲ, 4ರಿಂದ 5 ಬರುತ್ತೆ. ನಾವು ಈ ಥರ ಕೆಳಗಡೆ ಹಾಸ್ಕೊಂಡ್ಬಿಟ್ಟು ನಾವು ಮಾಡ್ಕೊಂಡಾಗ ಚಿಕ್ಕದಾಗಿ ಇಟ್ಕೊಂಡಾಗ ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ನೆರಿಗೆ ಬರುತ್ತೆ. ಇದೇ ಥರ ನಮ್ಮ ಸ್ಯಾರಿ ಉಟ್ಕೊಳ್ಳೋವಾಗೂ ಅಷ್ಟೇ. ನೀವು ಅಂತೀರಲ್ಲ ಮೇಕಪ್ ಆರ್ಟಿಸ್ಟ್ ಚಿಕ್ಕದಾಗಿರ್ತಾರೆ ಉಡಿಸ್ತಾರೆ ನಮ್ಗೆ ಆಗಲ್ಲ ಅಂತ, ನೀವು ಇದೇ ಥರ ಕೆಳಗಡೆ ಹಾಕೊಂಡ್ಬಿಟ್ಟು ಫ್ಲೀಟ್ಸ್ ಇಟ್ಕೋಬೋದಲ್ಲ. ಫಸ್ಟ್ ಫ್ಲೀಟ್ ಮಾತ್ರ ದೊಡ್ಡದಾಗಿ ಇಟ್ಕೊಳ್ಳಿ, ನೆಕ್ಸ್ಟ್ ಫ್ಲೀಟಲ್ಲಿ ಅದು ಅರ್ಧ ಇಟ್ಕೊಳ್ಳಿ ನೀಟಾಗಿ ಬರಲ್ಲ. ಇದು ಮಾತ್ರ 2 ಕರೆಕ್ಟಾಗಿರಬೇಕು. ಲೆವೆನ್ ಬನ್ನಿ. ಇದನ್ನು ಆ ಥರ ಉದ್ದಕ್ಕೆ ಹಾಕೋಬಾರ್ದು, ನಾವು ಪಿನ್ ಹಾಕೋತೀವಲ್ಲ ಆ ಥರ ಹಾಕೋಬೇಕು. ಪಿನ್ ಎಲ್ಲಿವರೆಗೂ ಹಾಕೊಂಡಿರ್ತೀವೋ ಅಲ್ಲಿವರೆಗೂ ನೆರಿಗೆ ಮಾಡ್ಕೋಬೇಕು. ಹೋಮ್ ಸರ್ವಿಸು ಇರುತ್ತೆ, ಮನೆಗೆ ಬಂದು ದೇವ್ರಿಗೆ ಸೀರೆ ಉಡಿಸ್ಕೊಡ್ತೀನಿ, ಮುಖವಾಡಕ್ಕೆ ರೆಡಿ ಮಾಡಿಕೊಡ್ತೀನಿ. ಯಾರು ಬೇಕಾದ್ರೂ ಆರ್ಡ್ರ್ ಮಾಡ್ಬೋದು. ಆದರೆ ಮುಖವಾಡ ಮಾತ್ರ ನೀವು ತಂದು ಕೊಡಬೇಕು. ಮುಖವಾಡ ಅಲ್ಲಿ ಬಂದು ಮಾಡೋಕ್ಕಾಗಲ್ಲ, ದೇವ್ರಿಗೆ ಸೀರೆ ಮಾತ್ರ ಅಲ್ಲಿ ಉಡಿಸ್ತೀನಿ. ಇವಾಗ ನಾನು ಏನೇನು ಐಟಮ್ಸ್ ತೋರಿಸಿದ್ರೆ ಅದೆಲ್ಲ ಇಟ್ಟಿರಬೇಕು. ನಿಮ್ಮ ಹತ್ರ ಐಟಮ್ ಇಲ್ಲ ಅಂದರೆ ಮೊದಲೇ ಹೇಳಬೇಕು. ಆದರೆ ಅದು ರೆಂಟಿಗಿರಲ್ಲ, ಕೊಂಡ್ಕೊಳಕ್ಕಿರುತ್ತೆ. ಇವಾಗ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಮೊದಲೇ ಪ್ಲೀಟ್ ಮಾಡಿ ಇಟ್ಕೊಬಿಡ್ಬೇಕು ಅಂತ. ಇದೇ ಗೊತ್ತಾ ನೋಡಿ, ಇದನ್ನು ಫೋಲ್ಡ್ ಮಾಡಿ ನಾವು ಇಟ್ಕೋಬೋದು. ಇಲ್ಲಿ ನೋಡಿ, ಈ ಥರ ಫ್ಲೀಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಇಟ್ಕೊಂಡಿರ್ಬೋದು. ನೀವು ಯಾವಾಗ ಬೇಕು ಅಂದರೆ ಇವಾಗ ನಾಳೆ ಹಬ್ಬ ಅಂದಾಗ ಇವಾಗ ಉಡಿಸ್ತೀನಿ ಅಂದಾಗ ಆವಾಗ ತೆಗೀರಿ.
ಕ್ಲೀನ್ ಮಾಡ್ಕೊಳೋದೇ ನಿಮ್ಗೆ ಅರೌಂಡ್ 1 ಅವರ್ ಆಗಿಬಿಡುತ್ತೆ. ಇವಾಗ ನಾನು ತೋರಿಸ್ದೆ 10 ನಿಮಿಷದಲ್ಲಿ ತೋರಿಸ್ದೆ, ನಿಮಗೆ 1 ಅವರ್ ಬೇಕಾಗುತ್ತೆ. ಅದಕ್ಕೆ ನಿಮ್ಗೆ ಯಾವಾಗ ಫ್ರೀ ಆಗಿರ್ತೀರೋ ಆವಾಗ ಕುತ್ಕೊಂಡ್ಬಿಟ್ಟು ಚಾಪೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಮಾಡಿಕೊಂಡು ಹೀಗೆ ಇಟ್ಕೊಂಡ್ಬಿಡಿ. ಇದೇನು ಆಗಲ್ಲ, ನಿಮ್ಗೆ ಹಂಗೆ ಇಟ್ಕೊಂಡೆ ಒಂಥರ ಇದಾಗ್ಬಿಡುತ್ತೆ ಅಂದರೆ ದಾರ ಸುತ್ತಬಿಡಿ, ಲೂಸಾಗಿ ಸುತ್ತಿ. ಟೈಟಾಗಿ ಸುತ್ತಿದ್ರೆ ಏನಾಗ್ಬಿಡುತ್ತೆ, ಇದು ಕಂಪ್ರೆಸ್ ಆಗಿಬಿಡುತ್ತೆ. ಓಕೆನಾ? ಈ ಥರ ಮಾಡಿರ್ಕೊಳ್ಳಿ. ಇವಾಗ ನಾನು ಅಪ್ಪರ್ ಬಾಡಿ ಮಾಡೋದು ಹೇಗೆ ಅಂತ ಕಾಂಬಿನೇಷನ್ ಹೇಗಿದೆ ಅನ್ನೋದು ನೋಡ್ಬೋದಲ್ಲ, ಅದಕ್ಕೆ ಈ ದೊಡ್ಡದಿದೆಯಲ್ಲ ನೀವು ಹಿಂದೆ ಇಟ್ಕೋಬೇಕು, ಚಿಕ್ಕದು ಬಂದು ಮುಂದೆ. ನೋಡಿ, ಟೈಟಾಗಿ ಕಟ್ಕೋಬೇಕು, ಹೀಗೆ ಬರಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ನೀವು ಬಿಗಿಯಾಗಿ ಕಟ್ಕೋಬೇಕು. ಇದೆಲ್ಲ ನಿಮಗೆ ಐಡ್ ಆಗಿಬಿಡುತ್ತೆ. ಮತ್ತು ನೀವು ಇದು ಮಾಮೂಲಿ ಸುತ್ತಲಿ ದಾರ ಆದರೂ ಪರವಾಗಿಲ್ಲ, ನಾವು ಇದನ್ನು ಕಟ್ಕೊತೀವಲ್ಲ ಲಾಡ, ಅದಾದರೂ ಪರವಾಗಿಲ್ಲ. ಅಪ್ಪರ್ ಬಾಡಿ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಅಂದರೆ ನಿಮಗೆ ತೋರಿಸ್ಬೇಕಲ್ವ, ನಾನೆಲ್ಲೂ ಆ್ಯಕ್ಚುಲಿ ಅಪ್ಪರ್ ಬಾಡಿ ತೋರಿಸೇ ಇಲ್ಲ. ಅಪ್ಪರ್ ಬಾಡಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬರ್ತೀನಿ. ನಮ್ಮ ಶ್ರೀಚಂದ್ರಗೋಸ್ಕರ ನಾನು ಇಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಇದು ಅಷ್ಟೇ ಸೆಂಟ್ರ್ ಕಟ್ಕೊಳ್ಳಿ. ಸ್ಟಿಕ್ಸು ನೀವು ವುಡ್ ಶಾಪ್ಗೆ ಹೋದರೆ ಅವರು ಕಟ್ ಮಾಡಿಕೊಡ್ತಾರೆ, ನಿಮಗೆ ಎಷ್ಟು ಬೇಕು ಅಷ್ಟು. 12 inches 14 inches. ಹಾಂ, 12 inches 14 inches. ಓಕೆ, ನಿಮ್ಗೆ ಆವಾಗಲೇ ಹೇಳಿದೆ ಬ್ಲೌಸ್ ಪೀಸ್ ಬೇಕು ಅಂತ. ಈ ಬ್ಲೌಸ್ ಪೀಸ್ ಏನಕ್ಕೆ ಅಂದರೆ ಚೆಸ್ಟ್ ಪಾರ್ಟ್. ಓಕೆನಾ? ಬ್ಲೌಸ್ ಪೀಸ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಪಿನ್ ಹಾಕ್ಕೊಳ್ಳಿ. ಇದು ಮುಂದೆ ಬರಬೇಕು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿ ಚೆಸ್ಟ್ ಇವಾಗ ಇಲ್ಲಿ ಹ್ಯಾಂಡ್ಸ್ ಫಿಕ್ಸ್ ಮಾಡ್ಕೋಬೇಕು. ಹ್ಯಾಂಡ್ಸು ನೀವು ಬೇಕಾದರೆ ಹ್ಯಾಂಡ್ಸು ಹೊಲ್ಕೋಬೋದು, ಇಲ್ಲ ಅಂತಂದರೆ ನಾನು ಬಟ್ಟೆ ಹಾಕಿ ಹೊಲಕ್ಕೆ ಬಿಟ್ಟಿದ್ದೀನಿ, ಈ ಥರನೂ ಇದು ಮಾಡ್ಕೋಬೋದು. ನೋಡಿ, ಹಾಕಿ ಟೈಟಾಗಿ ಪಿನ್ ಹಾಕಬೇಕು. ಇದು ಬ್ಯಾಲೆನ್ಸ್ ಇರುತ್ತೆ ನಿಮಗೆ, ಅಲ್ಲಾಡಲ್ಲ. ಇಲ್ಲಾಂದರೆ ನಮ್ಗೆ ಗೊತ್ತಲ್ವಾ, ಹ್ಯಾಂಡ್ಸು ಲೆಗ್ಸು ಕೂರ್ಸೋದೇ ಒಂದು ದೊಡ್ಡ ಇದಾಗ್ಬಿಡತ್ತೆ, ಎಲ್ಲ ತಲೆನೋವು ಆಗ್ಬಿಡತ್ತೆ. ನೋಡಿ, ಮೇಲ್ಗಡೆ ಅಪ್ಪರ್ ನಾವೇ ರೆಡಿ ಮಾಡ್ಕೋಬೇಕು. ಇದು ಬಟ್ಟೆ ಮಾತ್ರ ನಾವೇ ಹೊಲ್ಕೋಬೇಕು. ಬ್ಲೌಸ್ ಪೀಸ್ ಕಟ್ ಮಾಡಿಕೊಂಡು ಹೊಲ್ಕೊಳ್ಳಿ. ನೋಡಿ, ಬ್ಲೌಸ್ ಅರ್ಧ ಮಾಡ್ಕೊಂಡ್ಬಿಟ್ಟು ಹೀಗೆ ಹಾಕ್ಕೊಳ್ಬೇಕು. ಸುಮ್ಮನೆ ಮಾಮೂಲಿಯಾಗಿ ಹಾಕ್ಕೊಂಡು ಇದು ಸುಮ್ಮನೆ ಪಿನ್ ಹಾಕೊಳ್ಳಿ. ಹಿಂಗೆ
ಬ್ಯಾಲೆನ್ಸ್ಗೆ ಅಷ್ಟೇ ಇದೆ ಫಸ್ಟು, ಗೊತ್ತಾಯ್ತಲ್ಲ, ನಾನು ಏನು ಮಾಡಿಲ್ಲ. ಇವಾಗ ಹ್ಯಾಂಡ್ಸ್ ಇದೆಯಲ್ಲ, ಇದನ್ನು ತೊಗೊಂಡು ಬರಬೇಕು. ಬಾರ್ಡರ್ ತೊಗೊಂಡು ಬಂದಬೇಕು ನೀಟಾಗಿ. ಗೊತ್ತಾಗ್ತಾ ಇದೆ ಅಲ್ಲ ಎಲ್ಲರಿಗೂ? ನೀವೇನಾದ್ರು ಆಗು ಅಂದರೆ ಗೊತ್ತಾಗುತ್ತೆ ನನಗೆ. ನಮಗೆ ಬ್ಲೌಸ್ ನೀಟಾಗಿ ಕುತ್ಕೊಳೋ ಥರ ಬ್ಲೌಸ್ ಇದು ಮಾಡ್ಕೋಬೇಕು. ಇದೆಲ್ಲ ನೋಡ್ಕೊಳ್ಳಿ, ನೀಟಾಗಿ ಬರ್ತಾ ಇದೆಯಾ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಫಿಕ್ಸ್ ಮಾಡಬೇಕು. ನಾನು ಕರೆಕ್ಟಾಗಿ ಮಾಡಿದ್ರೆ ಮುಂದೆ ಇರೋ ನೀವೇ ಹೇಳಬೇಕು. ನಾನು ಹಿಂದೆ ಎಲ್ಲ ಮಾಡ್ತಾ ಇದ್ದೀನಿ. ಆಯ್ತಲ್ಲ, ಎರಡಕ್ಕೂ ಕರೆಕ್ಟಾಗಿ ಫಿಕ್ಸ್ ಮಾಡಿರೋದು ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಬಂದು ಕರೆಕ್ಟಾಗಿ ನೋಡ್ಕೋಬೇಕು, ನಿಮಗೆ ಕಾಣದೇ ಇರೋ ಥರ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನಾವು ಪಿನ್ ಹಾಕಿರ್ತೀವಲ್ಲ ಅದನ್ನು ತೆಗೆದ್ಬಿಡಿ. ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಓಕೆ, ಕರೆಕ್ಟಾಗಿದೆಯಾ? ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇದೆ ಅದೆಲ್ಲ ನೀಟಾಗಿ ಬ್ಯಾಕಾಗೆ ಒಂದು ವಿ ಶೇಪಲ್ಲಿ ಬರೋ ಥರ, ಇಲ್ಲ ನಿಮ್ಗೆ ಯಾವ ಥರ ಬರುತ್ತೋ ಹಾಗೆ ಪಿನ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ನಮಗೆ ಕಾಣಿಸ್ಬಾರ್ದು ಅಷ್ಟೇ. ಮತ್ತು ಮುಂದೆನೂ ಅಷ್ಟೇ ಕ್ಲಮ್ಸಿಯಾಗೂ ಕಾಣಿಸ್ಬಾರ್ದು, ನೀಟಾಗಿರಬೇಕು. ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ? ಅಪ್ಪರ್ ಬಾಡಿ ನೀಟಾಗಿ ಕಾಣ್ತಾ ಇದೆಯಲ್ಲ? ನೋಡಿ, ಇವಾಗ ಅಪ್ಪರ್ ಬಾಡಿ ಆಯಿತು. ನಾವು ಸ್ಯಾರಿ ಪ್ಲೀಟ್ ಮಾಡ್ಕೊಂಡಿದ್ದೀವಲ್ವಾ, ಅಪ್ಪರ್ ಬಾಡಿ ಇವಾಗ ನಮಗೆ ಕೆಲಸ ಇಲ್ಲ, ಅದನ್ನ ಎತ್ತಿಟ್ಬಿಡ್ಬೇಕು. ಪೀಸ್ಗಳು ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ಕಾಣಿಸುತ್ತಾ? ನಾ ಕೊನೆಯಲ್ಲಿ ಬಂದ ಪೀಠ ಬರ್ತಾರೆ ಹಸ್ವಿ. ಇದರಲ್ಲಿ ಮುಕ್ಕಾಲ್ಗಿಂತ ಜಾಸ್ತಿ ಹಾಕಿತ್ತು ಮೇಡಮ್. ಹಿಂಗೆ ಬಂದು ಆ ಕಡೆ ನೋಡಿ, ಫ್ಲೀಟ್ ಮಾಡ್ಕೊಂಡಿದ್ದೀನಲ್ಲ. ಇವಾಗ ಫ್ಲೀಟ್ ಮಾಡಿರೋದು ಇಲ್ಲಿ ರೈಟಲ್ಲಿದೆ. ಫಸ್ಟು ಇದು ಕೆಳಗಡೆ ಇದೆಯಲ್ಲ, ನಾನು ಅವಾಗೆ ಹೇಳಿದಲ್ಲ ನಾವು ಕೆಳಗಡೆ ಫ್ಲೀಟ್ ಬರೋದು ಇಲ್ಲಿ ಬರಬೇಕು ಅಂತ. ಆದರೆ ಇವಾಗ ನಾನು ರಿವರ್ಸ್ ಮಾಡ್ತೀನಿ. ಉತ್ಸವಾಗ ರಿವರ್ಸ್ ಮಾಡ್ತೀನಿ ಅಷ್ಟೇ. ನೋಡಿ, ಈ ಥರ ಬರುತ್ತೆ. ಅರ್ಥ ಆಯ್ತಾ? ಏನೂ ಇಲ್ಲ, ಹಿಂಗಿದ್ದಿದ್ದು ಸೀರೆ ರಿವರ್ಸಲ್ ಹಾಕಿ. ಅದು ಉಲ್ಟಾ ಇವಾಗ ಸೀದಾ ಇತ್ತಲ್ಲಪ್ಪ ಸೀರೆ, ಅದನ್ನ ನಾನು ಏನು ಮಾಡ್ತಾ ಇಲ್ಲ, ಉಲ್ಟಾ ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆ, ನಮ್ಗೆ ಏನು ಉಲ್ಟಾ ಹಾಕ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ನಾನು ಲೆಗ್ಸ್ ಫಿಕ್ಸ್ ಮಾಡ್ತೀನಿ. ಓಕೆ, ಇದು ಬಂದು ನಿಮಗೆ ವಾಪಸ್ ಹೀಗೆ ಬರುತ್ತೆ. ಗೊತ್ತಾಯ್ತಲ್ಲ? ನಾವು ಮೊದಲು ಏನು ಮಾಡ್ತಾ ಇದ್ವು, ಲೆಗ್ಸ್ ಫಿಕ್ಸ್ ಮಾಡೋಕ್ಕೆ ತುಂಬ ಒದ್ದಾಡ್ತಾ ಇದ್ವಲ್ಲ. ಏನಿಲ್ಲ, ಅಲ್ಲೊಂದು ಪಿನ್ಗಳು ಹಾಕ್ಬಿಡಿ. ಪಿನ್ ಹಾಕ್ಬಿಟ್ಟು ಅದಕ್ಕೆ ಲಾಡ ಕಟ್ಟಿ. ಆಮೇಲೆ ಇವಾಗ ಒಂದು ಸ್ವಲ್ಪ ಕರ್ವಾಗೆ ಬರ್ತಾ ಇದೆ, ಉದ್ದ ಬರುತ್ತಲ್ಲ, ಅದಕ್ಕೆ ಹೀಗೆ ಸ್ಟಿಚ್ ಮಾಡ್ಕೊಂಡ್ಬಿಡಿ ಕಾಲು. ನೋಡಿ, ಇದನ್ನು ಓಕೆ,
ನೀಟಾಗಿ ಕುತ್ಕೊಳ್ಳುತ್ತೆ ನಿಮಗೆ ಲೆಗ್ಸ್. ಇವಾಗ ಇದು ಫಸ್ಟ್ ಏನಿದೆ ಫ್ಲೀಟ್ಸ್ಗೆ ಪಿನ್ ಹಾಕಿದ್ದೀನಲ್ಲ, ಇದು ನೀಟಾಗಿದೆಯಾ? ನೀಟಾಗಿ ಕಾಣ್ತಾ ಇದೆಯಲ್ಲ? ಫ್ಲೀಟ್ಸ್ ಏನು ಪಿನ್ ಹಾಕಿದ್ದೀನೋ ಅದನ್ನು ಬಿಚ್ಚಕ್ಕೆ ಮುಂದೆ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ನಾವು ಇದನ್ನು ಈಗ ಮಾಡಿಬಿಟ್ಟು ತೆಗೆದ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ನಾವು ಹೀಗೆ ಇಟ್ಕೊಂಡಾಗ ಓಪನ್ ಮಾಡಿದಾಗ ಹೀಗೆ ಲೆವೆಲಲ್ಲೇ ಇರುತ್ತೆ. ಇವಾಗ ನಾವು ಕಟ್ಕೊಳಕ್ಕೆ ಮುಂಚೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು. ನಾವೇನು ನೆರಿಗೆಗಳು ಹಾಕಿದ್ದೀವೋ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಏನಕ್ಕೆ ಅಂತಂದರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನಾವು ನೆರಿಗೆ ಹಾಕ್ಕೊಂಡಿದ್ದೀವಿ, ನೀಟಾಗಿ ಸ್ಪ್ರೆಡ್ ಆಗ್ತಾ ಇದೆಯಾ ಅಲ್ವಾ ಗೊತ್ತಾಗುತ್ತಲ್ವಾ. ಯಾವಾಗೂ ಅಷ್ಟೇ ಸ್ಯಾರಿ ನಿಮಗೆ ದೇವ್ರ ಕುಡಿಸಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಕಾಂಬಿನೇಷನ್ ಇರೋ ಸ್ಯಾರೀಸ್ ತೊಗೊಳ್ಳಿ. ಸೆಲ್ಫ್ ಸ್ಯಾರೀಸ್ ತೊಗೊಬಿಡಿ. ಸೆಲ್ಫ್ ಸ್ಯಾರೀಸ್ ಎಷ್ಟು ಚೆನ್ನಾಗಿ ಮುಚ್ಚಿದ್ರು ಒಂದೇ ಕಲರ್ ಕಾಣಿಸುತ್ತೆ, ಅವಾಗ ಏನೂ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ನಿಮ್ಗೆ ಹಂಗಾಗಲ್ಲ, ಸೆಲ್ಫ್ ಕಲರ್ ತೊಗೊಂಡಿದ್ದೀವಿ ಅಂದರೆ ಅದು ಓನ್ಲಿ ಬಾಡಿ ಮಾತ್ರ ಮಾಡಿ, ಅಪ್ಪರ್ ಬಾಡಿಗೂ ಅದೇ ಬ್ಲೌಸ್ ಹಾಕಿ, ದುಪ್ಪಟ್ಟ ನೀವೇನು ಹಾಕ್ತೀರ, ಕೊಂಗು ಹಾಕ್ತಿರಲ್ಲ, ಸೆರಗು ಹಾಕ್ತಿರಲ್ಲ, ಅದು ಮಾತ್ರ ಕಾಂಟ್ರಾಸ್ಟ್. ಅದಕ್ಕೇನಾದ್ರು ದುಪ್ಪಟ್ಟನ ಇಲ್ಲ ಇನ್ನೊಂದು ಸೀರೆ ತೊಗೊಂಡ್ಬಿಟ್ಟು ಬರೀ ಸೆರಗು ಮಾತ್ರ ಅದನ್ನು ಚೆನ್ನಾಗಿರುತ್ತೆ. ಹಾಂ, ನಿಮ್ಗೆ ಇಲ್ಲಾಂದರೆ ದುಪ್ಪಟ್ಟ ಬಾರ್ಡ್ರ್ ಬಂದೇ ಬರುತ್ತೆ ಅಲ್ವಾ, ಅದನ್ನು ತೊಗೊಳ್ಳಿ, ಅದನ್ನು ಹಾಕಿ. ಇಲ್ಲ ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ಇವಾಗ ತಿರುಪ್ತಿಲಿ ಕೊಟ್ಟಿರ್ತಾರಲ್ಲ, ಇಲ್ಲ ಎಲ್ಲರೂ ದೇವಸ್ಥಾನದಲ್ಲಿ ಕೊಟ್ಟಿರ್ತಾರಲ್ವಾ, ನಮಗೆ ಕೊಟ್ಟಿರ್ತಾರೆ, ನಮ್ಮ ಮೇಲೆ ಹಾಕಿರಲ್ಲ, ಅದನ್ನು ಯೂಸ್ ಮಾಡಿ, ಪರವಾಗಿಲ್ಲ, ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ. ಸೆಲ್ಫ್ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಇವಾಗ ಇದು ನಿಮಗೆ ಸೆಲ್ಫೇ ಕಾಣ್ತಾ ಇದೆಯಲ್ವಾ, ಚೆನ್ನಾಗಿ ಕಾಣ್ತಾ ಇದೆಯಾ? ಅದೇ ನಿಮಗೆ ಕಾಂಟ್ರಾಸ್ಟ್ ಬಂದರೆ ನೋಡಿ ಅಲ್ವಾ, ಅದಕ್ಕೆ ನಾನು ಹೇಳಿ. ಇವಾಗ ಇಷ್ಟು ಲೈಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದಕ್ಕೆ ನಾವು ಹೇಳಿದ್ನಲ್ಲ ದಾರ ತಗೋಬೇಕು ಅಂತ, ನಾವು ಇದನ್ನು ಸೇರಿ ಇದ್ರ ಮೇಲೆ ಕಟ್ಬಿಡಬಾರ್ದು, ಇದನ್ನು ತಗೋಬೇಕು ಮೇಲೆ. ಈ ನೆರಿಗೆ ಇದು ಮಾಡಿರ್ತೀವಲ್ವ ಕರೆಕ್ಟಾಗಿ ಕಂಠಕ್ಕೆ. ಆಯ್ತು, ಪರವಾಗಿಲ್ಲ. ಇವಾಗ ನಮ್ಗೆ ನೆಕ್ಸ್ಟ್ ಬರೋದು ಇದು ಒಳಗಡೆ ಐಡ್ ಆಗಿರುತ್ತೆ. ಕಟ್ಟುವಾಗ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ನೋಡಿ. ಇವಾಗ ಈ ಲೆಗ್ಸ್ಗೆ ಒಂದು 3-4 ಫ್ಲೀಟ್ಸ್ ಬಿಟ್ಬಿಟ್ಟು ನಾವು ತಗೋಬೇಕು. ಇದಕ್ಕೆ ಹೇಗೆ ಅಂತಂದರೆ ನಾನು ಹೇಳಿದ್ನಲ್ಲ, ಫಸ್ಟೇ ಹಾಕ್ಕೊಂಡಿದ್ದೀವಲ್ಲಿ, ಹೀಗೆ ತೊಗೊಳ್ಳಿ. ಫಸ್ಟ್ ಕಾಲು ಗೊತ್ತಾಗ್ತಾ ಇದೆ ಎಲ್ಲರಿಗೂ ನೋಡಿ, ಕರೆಕ್ಟಾಗಿದೆ. ಟೈಟಾಗಿ ಇಟ್ಕೊಂಡು ಮೇಯ್ನ್ ಇದಕ್ಕೆ ಬಟ್ಟೆ ಪಿನ್ನು ತುಂಬ ಇಟ್ಕೊಂಡಿರ್ಬೇಕು ನೀವು, ಇಲ್ಲ ಅಂದರೆ ಗುಂಪಿನಾದರೂ ಇಟ್ಕೋಬೇಕು ನೀವು. ಇದನ್ನ ಫಸ್ಟ್ ಟೈಟಾಗಿ ಇಟ್ಕೊಂಡು ಪಿನ್ ಹಾಕೋಬೇಕು. ನೋಡಿ, ಅದಾದ್ಮೇಲೆ ನೋಡಿ ಹೀಗೆ ಬರುತ್ತೆ, ಲೆಗ್ಗು ಫಿಕ್ಸ್ ಆಗಿದೆ, ನಿಮಗೆ ಮೇಲೆ ಹೋಗಲ್ಲ. ಇದು ನಾವು ಎಳೆದ್ರೆ ಮಾತ್ರ ಹೋಗುತ್ತೆ, ಇಲ್ಲ ಅಂದರೆ ಇಲ್ಲೇ ಹೋಗುತ್ತೆ. ಇವಾಗ ಇದನ್ನು ಹೀಗೆ ಟೈಟಲ್ಲಿ ಇಟ್ಕೊಂಡ್ಬಿಟ್ಟು ನಾನು ನಿಮ್ಗೆ ಏನಕ್ಕೆ 4 ನೆರಿಗೆ ಬಿಟ್ಬಿಟ್ಟು ಹಾಕಿ ಅಂದರೆ ಇವಾಗ ಬರುತ್ತೆ. ಹೀಗೆ ಇದನ್ನು ಮಾಡ್ಕೋಬೇಕು. ಇವಾಗ ಇದಕ್ಕೆ ನಿಮಗೆ ಗುಂಪಿನ ಯೂಸ್ ಮಾಡಬೇಕು. ಕ್ಲಾಸಸ್ ಮಾಡ್ತೀರಾ? ಗೊತ್ತಿಲ್ಲ. ಸುನೀತಾ ಅವರೇ, ಕ್ಲಾಸಸ್ ಮಾಡ್ತೀರಾ? ಇದು ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ, ಪ್ಲಸ್ ಇದನ್ನ ಎಲ್ಲರ ಮನೆಗೂ ಬಂದು ಉಳಿಸ್ಕೊಡ್ತೀನಿ. ಕ್ಲಾಸಸ್ ಯಾವಾಗ ಮಾಡ್ತೀರಾ? ಕ್ಲಾಸಸ್ ಇವಾಗ ಹಬ್ಬ ಇದಾಗೋಯ್ತಲ್ವ, ನೆಕ್ಸ್ಟ್ ಇನ್ನು ಆಷಾಢ. ಅಲ್ಲ, ಇವರು ಗ್ರೂಪ್ ಮಾಡಿದ್ರು ಮಾಡ್ತಾರೆ. ಹಾಂ, ಗ್ರೂಪ್ ಮಾಡಿದ್ರು ಒಂದು 10 ಮೆಂಬರ್ಸ್ ನೀವು ಇದು ಮಾಡಿದ್ರೂ ಹೇಳ್ಕೊಡ್ತೀನಿ ನಾನು ಕ್ಲಾಸಸ್. ನಿಮ್ಮ ಏರಿಯಾಲೇ 10 ಮೆಂಬರ್ಸ್ ಇರ್ತಾರೆ. ಓಕೆ, ಇವಾಗ ಈ ಕಡೆಗೂ ಲೆಗ್ಸ್ ಫಿಕ್ಸ್ ಮಾಡಬೇಕು. ಇಲ್ಲೂ ಅಷ್ಟೇ 4-5 ನೆರಿಗೆ ಬಿಟ್ಕೊಡ್ಬೇಕು. ಇವಾಗ ನಾವು ಇಲ್ಲೆಲ್ಲ ಏನಕ್ಕೆ ನೆರಿಗೆ ಬಿಟ್ಬೇಕು ಅಂತ ಹೇಳಿದ್ರೆ ಇದು ನಮಗೆ ಐಡ್ ಆಗುತ್ತೆ, ಏನೂ ಕಾಣಿಸಲ್ಲ. ಅದಕ್ಕೋಸ್ಕರ ಇದು ನಾವು ಲೆಗ್ಸ್ ಫಿಕ್ಸ್ ಮಾಡ್ಕೊಳೋಕ್ಕೋಸ್ಕರ ಇದಿರೋದು ನೋಡಿ. 4-5 ಬಿಟ್ಬಿಡಿ. ಎಷ್ಟು ಮಾಡಿದ್ದೀರಾ ಕ್ಲಾಸಸ್ಗೆ?
ಏನ ಕ್ಲಾಸಸ್ಗೆ 2000 ಚಾರ್ಜ್ ಮಾಡ್ತೀನ. ನೀವು ಇಲ್ಲ ನಮಗೆ ಡೆಮೋ ಮಾತ್ರ ಸಾಕು ಅಂತಂದರೆ 4 ಪರ್ಸನ್ಗೆ 500 ರುಪೀಸು. ಆ್ಯಕ್ಚುಲಿ ಇಲ್ಲಿ ನಾನು ಚಾರ್ಜ್ ಮಾಡಬೇಕಾಗಿತ್ತು, ನಾನು ಬೇಡ ಅಂತ ಎಲ್ಲರಿಗೂ ಹೇಳ್ಕೊಡೋಣ. ಯಾಕೆಂದರೆ ಯಾವಾಗೂ 60-70 ಜನ ಇರೋಲ್ಲ, ಹೇಳ್ಕೊಡೋಣ. ಇನ್ನು ಎಷ್ಟು ಪ್ಯಾಟರ್ನ್ಸ್ 2 ಥರ ಹೇಳ್ಕೊಡ್ತೀನಿ ಮ್ಯಾಮ್. ಅದರಲ್ಲಿ ನಿಮಗೆ ಬೇರೆ ಥರ ಹೇಗೆ ಮಾಡ್ಕೋಬೋದು, ಲೆಗ್ಸಲ್ಲಿ ಹೇಳಿದ್ನಲ್ಲ ಆವಾಗಲೇ, ದರ್ಬಾರ್ ಸ್ಟೈಲ್ ಮಾಡ್ಕೋಬೋದು, ಆ ಥರ ಎಲ್ಲ ಹೇಳ್ಕೊಡ್ತೀನಿ. ಲೆಗ್ಸಲ್ಲಿ ಮೂಮೆಂಟ್ಸ್ ಇದೆ. ಆದರೆ ಇದು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು. ಮೊದಲೇ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿದ್ರೆ ಏನು ಬರಲ್ಲ. ನೋಡಿ, ಟೈಟಾಗಿ ಇಟ್ಕೊಂಡು ಲೆಗ್ ಫಿಕ್ಸ್ ಮಾಡ್ಕೋಬೇಕು. ನಿಮಗೆ ಯಾವುದು ಸ್ಟೈಲ್ ಬೇಕು ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇವಾಗ ಇದು ಬಂದು ನಾನು ಮಾಡ್ತಾ ಇರೋದು ಇವಾಗ 15 ಟೆಂಪಲ್ ಸ್ಟೈಲ್. ಒಂದು ಕಾಲು ಕೆಳಗಡೆ ಒಂದು ಕಾಲು ಮಡ್ಚ್ಕೊಂಡಿರುತ್ತಲ್ಲ, ಆ ಥರ ಮಾಡ್ತಾ ಇರೋದು. ಇದನ್ನ ನಾನು ನಿಮ್ಮ ಮನೆಗೆ ಬಂದು ಉಡ್ಸ್ಕೊಡೋಕ್ಕೆ 2,500 ರೂಪಾಯಿ ಆಗುತ್ತೆ. ನೋಡಿ ಈ ಥರ ಇದು ಗೊತ್ತಾಗ್ತಾ ಇದೆಯಲ್ಲ ನಿಮ್ಗೆ ಹೆಂಗೆ ಹಾಕೋಣದು ಅಂದ್ಬಿಟ್ಟು. ನೋಡಿ ಇಲ್ಲಿ ಇದೆಯಲ್ಲ, ನಾವು ಬಿಟ್ಕೊಂಡಿರ್ತೀವಲ್ಲ ನೆರಿಗೆ, ಇದನ್ನು ತೆಗೆದು ನೀಟಾಗಿ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದೀನಿ ನಿಮಗೆ, ಹೀಗೆ ಆ ಕಡೆ ಕಾಲ್ ಮಾಡಿದಾಗ ಅದೇ ಥರ ನೋಡಿ. ಯಾವ್ದು ಕಾಣಿಸ್ಲಿಲ್ಲ? ಹಾಂ, ಈ ಕಡೆ ಅದಕ್ಕೆ ನಾನು ಹೇಳಿದ್ದು. ಈ ಕಡೆ ಬಂದಲ್ಲ ನಾನು. ಮತ್ತೆ ಇದು ಅಷ್ಟೇ ನೋಡಿ, ಏನಕ್ಕೆ ನಾನು ಮೂಮೆಂಟ್ 4-5 ನೆರಿಗೆ ಬಿಡಬೇಕು ಅಂದರೆ ಇದು ಫ್ಲೆಕ್ಸಿಬಲ್ ಇರಬೇಕು. ನೋಡಿ, ಟೈಟಾಗಿ ನೀವು ಮಾಡಿಬಿಟ್ರೆ ನಾವು ಏನು ಮಾಡಿದ್ರು ಕೂತ್ಕೊಳಲ್ಲ. ಇವಾಗ ನೋಡಿ, ನಾನು ಹೀಗಿಟ್ಟರು ಹೀಗೆ ಕೂತಿರುತ್ತೆ. ಪದ್ಮಾಸನ ಸ್ಟೈಲು, ಇವಾಗ ಇದು ಟೆಂಪಲ್ ಸ್ಟೈಲ್ನ ಪದ್ಮಾಸನ ಸ್ಟೈಲ್ ಮಾಡಿದ್ರು ಹೀಗೆ ಕೂರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ. ಮತ್ತು ಇವಾಗೇನೋ ಇವಾಗ ಮಡವಾಳ ರೀತಿ ಅಂತ ಮಾಡ್ತಾರೆ, ಹೀಗೆಲ್ಲ 2 ಕಾಲಿಟ್ಟು ಇಲ್ಲ ಇಲ್ಲೇ ನೆರಿಗೆ ಹಾಕ್ಬಿಟ್ಟು ಹೀಗೇನೋ ಸುಮ್ಮನೆ ಈಗ ಬಿಟ್ಬಿಟ್ಟಿರ್ತಾರೆ. ಏನೇನು ಸ್ಟೈಲೋ ಇದೆ, ಯಾವ ಥರ ಬೇಕು ನೀವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಫ್ಲೆಕ್ಸಿಬಲ್ ಇರಬೇಕು. ಕಾಲು ನೀವು ಫಿಕ್ಸ್ ಮಾಡೋದು ಫ್ಲೆಕ್ಸಿಬಲ್ ಇದ್ದರೆ ನೀವು ಯಾವ ಥರ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಕೋಬೋದು. ಇವಾಗ ಆಯ್ತಲ್ಲ, ನೆಕ್ಸ್ಟ್ ನಾನು ಇದನ್ನು ಫುಲ್ ಇದು ಮಾಡ್ಬೋದು. ಇವಾಗ ನೆಕ್ಸ್ಟ್ ಏನು ನೆರಿಗೆ ಇದೆ ಅದೇ ಮೇನ್ ನಿಮಗೆ ಬೇಕಾಗಿದೆ. ಇನ್ನೊಂದ್ಸಲ ಓಕೆ. ಇವಾಗ ನಾವು ಈ ಲೆಗ್ಸ್ನ ಸೈಡಲ್ಲಿ ಇಟ್ಬಿಡ್ಬೇಕು. ಓಕೆ, ಇವಾಗ ಇರೋದು ಇದು ಫಿನಿಶಿಂಗ್ ನಮಗೆ ಬರಬೇಕಾಗಿರೋದು. ಮೇನ್ ಇದು ಫಿನಿಶಿಂಗ್ ಬರಬೇಕು. ನಾವು ಇದನ್ನು ಫಸ್ಟೇ ಪಿನ್ ತೆಗಿಬಾರ್ದು. ನೀವು ಹೇಳಿದ್ರಲ್ಲ ಹೆಚ್ಚು ಕಡಿಮೆ ಇದೆ ಮೇಡಮ್ ಅಂತ, ಇದನ್ನು ಫಸ್ಟೇ ಇದನ್ನು ಪಿನ್ ತೆಗಿಬಾರ್ದು. ಇದನ್ನು ಫಸ್ಟ್ ನಾವು ಕಟ್ಕೊಂಡ್ಬಿಡ್ಬೇಕು. ನೋಡಿ, ಇವಾಗ ಪಿನ್ ತಗೋಬೇಕು ನಾನು. ನೋಡಿ ಇದೆಯಲ್ಲ, ಹಂಗೆ ಮಾಡಿ. ಇದನ್ನ ನೀವು ಎಷ್ಟು ಬೇಕೋ ಅಷ್ಟು ಮೂವ್ ಮಾಡ್ಕೋಬೇಕು. ಫಸ್ಟ್ ನೀವು ತಗೊಂಡ್ಬಿಟ್ಟು ಹೀಗೆ ನೋಡಿ, ಈಗ ತಗೊಂಡು ಬರಬೇಕು. ನಾನು ಅದಕ್ಕೆ ಹೇಳಿದ್ದು ನಿಮಗೆ ಕಾಂಟ್ರಾಸ್ಟ್ ಹಾಕಿದಾಗ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ಇದಕ್ಕೆ ಹಾಕಿದ್ದೀನಲ್ವ ನಾನು, ಇವಾಗ ಇಲ್ಲಿ ಇಟ್ಟಿದ್ದೀನಲ್ಲ ನಿಮಗೆ, ಇಲ್ಲಿ ಫಸ್ಟ್ ಅದಕ್ಕೆ ನಾನು ಪಿನ್ ಹಾಕೋದು. ಓಕೆ, ನೀವೆಲ್ಲದಕ್ಕೂ ಹಾಕೋದೇನು ಬೇಕಾಗಿಲ್ಲ. ಓಕೆನಾ? ಸ್ಟಾರ್ಟಿಂಗ್ ಹಾಕ್ಕೊಳ್ಳಿ. ವೆರಿ ಫಸ್ಟ್ ಆ್ಯಂಡ್ ಲಾಸ್ಟ್ ಫಸ್ಟ್ ಮಾಡ್ಕೊಳ್ಳಿ. ಸೀರೆ ಉಡ್ಸೋದೇ ದೊಡ್ಡ ಕೆಲಸ. ಅದಕ್ಕೆ ಹೇಳಿದ್ದು ನಾವು ಫಸ್ಟು ನೀವು ಪ್ರೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೀರೆನ ನೀಟಾಗಿ 10 ನಿಮಿಷದಲ್ಲಿ ನೀವು ಸೀರೆ ಉಡ್ಸ್ಕೋಬೋದು. ಫಸ್ಟ್ ನಮಗೆ ಮೇಯ್ನ್ ಬರೋದೇ ಏನೇಳಿ ಸೀರೆ ಪ್ಲೀಟ್ ಮಾಡೋದೇ ನಮಗೆ. ಇವಾಗ ನಾವು ಸೀರೆ ಉಟ್ಕೊಳ್ಳಿ ಇಲ್ಲ ದೇವ್ರಿಗೆ ಸೀರೆ
ಅಲ್ಲಿ ಮೇನ್ ಪ್ರಾಬ್ಲಮ್ ಬರೋದು. ಇವಾಗ ನಾವು ಸೀರೆ ಉಟ್ಕೊಂಡಾಗ ಏನು ಪ್ರಾಬ್ಲಮ್ ಬರುತ್ತೆ ಅಂತ ನೋಡಿ, ನೆರಿಗೆ ಎಲ್ಲ ಆದ್ಮೇಲೆ ಇಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಾವೆಲ್ಲ ಏನು ಮಾಡ್ತೀವಿ, ಎಲ್ಲ ಒಂದೇ ಸಮ ಇಟ್ಕೊಳ್ತೀವಿ. ಚಿಕ್ಕದಾಗಿ ಫಸ್ಟ್ ಲೈನ್ ಫಸ್ಟದು ದೊಡ್ಡದು ಇಟ್ಕೋಬೇಕು, ಒಳಗಡೆದೆಲ್ಲ ಚಿಕ್ಕ ಚಿಕ್ಕದಾಗಿ ಇಟ್ಕೋಬೇಕು, ಅವಾಗ ಚೆನ್ನಾಗಿ. ಹೌದು, ಪರವಾಗಿಲ್ಲ, ಅದೆಲ್ಲ ಪ್ರಾಬ್ಲಮ್. ಇಡಿ ಪರವಾಗಿಲ್ಲ, ಏನಾಗಲ್ಲ, ಹೆಚ್ಚು ಕಡಿಮೆ ಏನಾಗಲ್ಲ. ಕೂತ್ಕೊಳ್ಳಿ. ಈ ಥರ ಯಾವ ನೋಡಿ, ಅಲ್ಲಿ ಹೇಗೆ ನಾವು ಇದು ಎಳ್ಬಿಟ್ಟು ಇದಾಗ್ತೀವಿ ಪಿನ್ನು, ಅದೇ ಥರ ಲಾಸ್ಟ್ ಒಂದು ಪಿನ್ ಹಾಕ್ತೀವಿ, ಆವಾಗ ನೀಟಾಗಿ ಕುತ್ಕೊಂಡು. ಈಗ ಗೊತ್ತಾಯ್ತಲ್ಲ? ಇವಾಗ ಈ ಲೆಗ್ನ ಮಾತ್ರ ತೆಗ್ಬಿಟ್ಟು ಹೀಗೆ ಈಸಿ. ಗೊತ್ತಾಯ್ತಲ್ಲ ಈ ಲೆಗ್ ಹೇಗಿರಬೇಕು ಅಂತ? ನಿಮ್ಗೆ ಏನು ಡೌಟ್ಸ್ ಇದ್ರು ನನ್ನೇ ಕೇಳಿ, ಪಕ್ಕದಲ್ಲಿರೋನ್ನ ಕೇಳಿದ್ರೆ ಏನು ಅವ್ರಿಗೂ ಗೊತ್ತಿರಲ್ಲ, ನಿಮಗೂ ಅರ್ಧಂಬರ್ಧ ಹೇಳ್ತಾರೆ. ನೋಡಿ, ಇದನ್ನ ಈ ಥರ ಇಡಬೇಡಿ, ಸ್ವಲ್ಪ ಕ್ರಾಸಲ್ಲಿ, ಓಕೆನಾ? ಇದನ್ನು ತಗೊಂಡು ಬಂದು ಹೀಗಿರುತ್ತಲ್ಲ, ಇದನ್ನು ತಗೊಂಡು ಬಂದು ಇದಕ್ಕೆ ಡಿಸ್ಟರ್ಬ್ ಮಾಡಬೇಡಿ, ಹಿಂಗೆ ತಗೊಂಡು. ಓಕೆ, ಲೋವರ್ ಪಾರ್ಟ್ ನಿಮಗೆ ರೆಡಿ ಆಯಿತು. ಕಾಲಿಗೆ ಹಿಂದೆಯಿಂದ ಏನು ಕಟ್ಟೋದು ಸರಿ? ನಾವು ಏನು ಕಟ್ಟಿಲ್ಲ, ನಾವು ಸುಮ್ಮನೆ ಇದನ್ನು ದಾರ ಕಟ್ಟಿದ್ದೀನಿ ಅಷ್ಟೇ. ಇಲ್ಲ ಮ್ಯಾಮ್, ನಾನು ಇದನ್ನ ಎರಡು ಸೇರಿ ಹೊಲಿತೀನಿ. ಇವಾಗ ನಿಮಗೆ ಗುಂಪಿನಲ್ಲೇ ತೋರಿಸ್ತೀನಿ, ಹೊಲಿಯಲ್ಲ. ಇವಾಗ ನೋಡಿ, ಇದಿದೆಯಲ್ಲ, ನಾವು ಮಂಡಿ ಇದು ಮಾಡಿದೀವಲ್ಲ, ಈ ಕಾಲು ನಮ್ಮ ಏನು ಹೇಳ್ತಾರೆ ಪಾದ, ಆ ಇದರಿಂದ ಮಂಡಿ ಎರಡಕ್ಕೂ ಸೇರಿ ಒಳಗಡೆಯಿಂದ ಒಂದು ಸ್ಟಿಚ್ ಹಾಕ್ಬಿಡ್ಬೇಕು. ನಾನು ಇವಾಗ ಗುಂಪಿನ ಹಾಕ್ತಾ ಇದ್ದೀನಿ ಅಷ್ಟೇ. ಗುಂಪಿನ್ನು ತುಂಬ ಶಾರ್ಪ್ ಇರುತ್ತೆ. ಇದು ಈ ಥರ ಬಾಲ್ ಇರೋ ಪಿನ್ ತಗೊಳ್ಳಿ, ಹಿಂಗೆ ಬರುತ್ತೆ ಗುಂಪಿನ್. ಈ ಥರ ಗುಂಪಿನ್ ಸಿಕ್ಕತ್ತೆ, ತುಂಬ ಶಾರ್ಪ್ ಇರುತ್ತೆ. ಮಾಮೂಲಿ ಬಾಕ್ಸಲ್ಲಿ ಇರೋದು ಗುಂಪಿನ್ ತಗೊಂಡ್ರೆ ಅದು ರಸ್ಟ್ ಹಿಡಿದ್ಬಿಟ್ಟಿರುತ್ತೆ. ನೀವು ಅದೇ ಸೀರೆ ಇದು ಮಾಡಿದ್ರೆ ಹಾಳಾಗ್ಬಿಡುತ್ತೆ. ನೋಡಿ, ಈಗೆರಡು ಇಟ್ಕೊಳ್ಳಿ ಟೈಟಾಗಿ. ಈ ಒಳಗಡೆಯಿಂದ ಇದರಿಂದ ನೋಡಿ ನಿಲ್ತಲ್ಲ, ಎಲ್ಲಾದ್ರೂ ಬೀಳ್ತಾ ಇದೆ ಅಪ್ಪರ್ ಬಾಡಿ. ನೋಡಿ, ಕುತ್ಕೊಂಡ ಅಪ್ಪರ್ ಬಾಡಿ ನಿಮಗೆ ಸರಿ ಇದೆಯಾ? ಇಲ್ಲ, ಇದೆಲ್ಲ ಇನ್ನೂ ಸ್ಟಿಚ್ ಮಾಡಬೇಕು, ಇನ್ನು ನಿಮಗೆ ಇದು ಬರಬೇಕು. ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ. ಇವಾಗ ಇದ್ರಲ್ಲಿ ಹೇಗೆ ಮಾಡಬೇಕು ಅಂದರೆ, ಇವಾಗ ಇದು ಈ ಕಲರ್ ಇದೆಯಲ್ಲ, ನೀವು ಅದನ್ನು ನೋಡ್ಕೋಬೇಕು. ಸ್ಯಾರಿ ರೆಡ್ಡಿಶ್ ಪಿಂಕ್ ಇದೆ, ರೆಡ್ಡಿಶ್ ಆರೆಂಜ್ ಇದೆ. ನೀವೇನು ಮಾಡಬೇಕು ಅಂದರೆ ಇದ್ರ ಮೇಲೆ ನಿಮಗೆ ಬೆಡ್ ಬರೋ ಥರನೇ ಇಟ್ಕೋಬೇಕು. ಇಲ್ಲ ಅಂದ್ರೆ ಹೀಗೂ ಇದನ್ನು ಮಾಡ್ಕೋಬೋದು, ಹೀಗೆ ಬರೀ ಈ ಕಲರ್. ಅವಾಗ ಈ ಕಾಂಬಿನೇಷನ್ನು ಆಗುತ್ತೆ. ನಾನೇನು ಮಾಡ್ತೀನಿ, ಇದೇ ಮಾಡ್ತೀನಿ. ಅವಾಗ ನಾನು ಅಗಲ ಮಾಡಿದಾಗ ನೀಟಾಗಿ ಬರುತ್ತೆ, ಬ್ಲೌಸು ಗೊತ್ತಾಗುತ್ತೆ, ನನಗೆ ಇದು ಗೊತ್ತಾಗುತ್ತೆ. ನೀವು ಕಾಂಟ್ರಾಸ್ಟ್ ಬ್ಲೌಸ್ ಮಾಡ್ಕೋಬಹುದು ಮ್ಯಾಮ್, ಇದೇನು ಇದು ಆಗಲ್ಲ. ಮಾಡಿಟ್ಕೋಬಹುದು ಮಾಡಿ. ಆದರೆ ಏನು ಗೊತ್ತಾ ಮ್ಯಾಮ್, ನೀವು ಬ್ಲೌಸ್ ಸೆರಗತ್ತ ಬ್ಲೌಸ್ ಇದ್ರೆ ನೀವು ಕಟ್ ಮಾಡಲೇಬೇಕು. ಇಲ್ಲ ಅಂದ್ರೆ ಅದನ್ನು ಫೋಲ್ಡ್ ಮಾಡಿ ಪಿನ್ ಮಾಡಿರ್ಬೇಕು. ನಾನು ಆವಾಗಲೇ 3 ದಾರ ಹೇಳಿದ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು ಅಂತ. ಇವಾಗ 2 ಆಯಿತು. ಇವಾಗ ಇದನ್ನ ನಾವು ಸೆಟ್ ಮಾಡೋಕ್ಕೆ ಮುಂಚೆನೆ ಲೈಟಾಗಿ ನಾವು ಸೆಟ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿದ್ನಲ್ಲ, ಯಾವಾಗ ನೀವು ನೆರಿಗೆ ತುಂಬ ಬಂದಿರುತ್ತೋ ಅಪ್ಪರ್ ಬಾಡಿಗೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಏನು ಫ್ರೀಸ್ ಮಾಡಿದ್ರೆ ಅದು
ಇದು ಹೀಗೆ ಇದಾಗ್ಬಿಡ್ತಾರೆ. ನಾವು ಕರೆಕ್ಟಾಗಿ ಹೀಗೆ ನಿಲ್ಲಿಸ್ಬೇಕು. ಅಲ್ಲಿ ಅಕ್ಕಿ ಕಡಿಮೆ ಇದೆ, ಸ್ವಲ್ಪ ಹಾಕಿ. ನೀವೇನಾದರೂ ಹಾಕ್ಕೊಳ್ಳಿ, ಗೋಧಿ ಏನು ಬೇಕಾದರೂ ಹಾಕ್ಕೊಳ್ಳಿ. ಅದನ್ನೇ ಹೇಳಿದ್ರೆ ನಿಮ್ಮ ಇದಕ್ಕೆ ಭಾರ ಇರಬೇಕು ಕೆಳಗಡೆ. ಗೋಧಿ ಆದರೂ ಹಾಕ್ಕೊಳ್ಳಿ, ಅಕ್ಕಿ ಆದರೂ ಹಾಕ್ಕೊಳ್ಳಿ, ಯಾವುದಾದ್ರು. ಇವಾಗ ನೋಡಿ ಇಲ್ಲೊಂದು ಕಡ್ಡಿ ಇಟ್ಟಿದ್ನಲ್ಲ ನಮ್ಮ ಮುಂದೆ, ಅದಕ್ಕೆ ಕರೆಕ್ಟಾಗಿ ಇದನ್ನು ಎಳೆಬೇಕು. ಎಳೆದ್ಬಿಟ್ಟು ನೀವು ಒಂದು ಗೊಂಬೆನ ಹಾಕಬೇಕು. ನಾನು ಆಮೇಲೆ ಇದನ್ನೆಲ್ಲ ಸ್ಟಿಚ್ ಮಾಡ್ತೀನಿ, ತೋರಿಸ್ತೀನಿ. ಇವಾಗ ನಿಮಗೆ ಬ್ಯಾಲೆನ್ಸ್ಗೋಸ್ಕರ ಅಷ್ಟೇ ಆ ಜಾಗಕ್ಕೆ ಪಿನ್ ಮಾಡ್ತೀವಿ. ಅಂದರೆ ಏನು ಗೊತ್ತಾ, ಸ್ಯಾರಿ ನೀವು ಬೇಕು ಅಂದರೆ ಗುಂಪಿನಲ್ಲೇ ಕೂರಿಸ್ತೀನಿ ಅಂದರೆ ಕೂರಿಸಿ, ಸ್ಟಿಚ್ ಹಾಕ್ತೀನಿ ಅಂದರೆ ಸ್ಟಿಚ್ ಹಾಕಿ, ಅಪ್ ಟು ಯು, ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಗುಂಪಿನ ಹಾಕಿದ್ರೆ ಸೇಫ್ ಆಗಿರುತ್ತಾ? ಸೇಫ್ ಆಗಿರುತ್ತಮ್ಮ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ಹೂವು ಬಡ್ಸೋರ್ ಮೇಲೂ ಹೋಗುತ್ತೆ. ನೋಡಿ ಇವಾಗ ನಾವು ಇಲ್ಲಿ ಎಲ್ಲಿ ದಾರ ಕಟ್ಕೊಂಡಿದ್ವು ಅದೇ ಜಾಗಕ್ಕೆ ಬರುತ್ತೆ. ಇದು ಹೆವಿ ಬೋರ್ಡ್ ಸ್ಯಾರಿ ಕೈ ಕೈ ಅಂದ್ರೆ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ, ಒಬ್ಬೊಬ್ರು ಅಕ್ಕಿನೇ ಹಾಕ್ತಾರೆ, ಒಬ್ಬೊಬ್ರು ಮನೇಲಿ ಒಂದೊಂದು ತರ ಪದ್ಧತಿ. ಇವಾಗ ನಾವೇನ್ ಮಾಡ್ತೀವಿ ಹೇಳಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದಾಗ ಏನಾಗ್ಬಿಡುತ್ತೆ, ನೆಂದೋಗುತ್ತೆ ಅಲ್ವಾ. ಆವಾಗ ಲಾಕ್ ಕವರ್ ಇರುತ್ತಲ್ಲ, ಇಲ್ಲ ಒಂದು ಬಾಕ್ಸಲ್ಲಿ ಒಂದು ಚೂರು ನೀರು ಹಾಕ್ಬಿಟ್ಟು ಅದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಇಟ್ಬಿಡಿ. ಆವಾಗ ಅಷ್ಟು ಮಾತ್ರ ನೆಂದಿರುತ್ತೆ, ಇಲ್ಲಾಂದ್ರೆ ಇದೆಲ್ಲ ಫುಲ್ಲು ನೆಂದಿರುತ್ತೆ. ಮೇಡಮ್ ಇದು ಬಾರ್ಡ್ರ್ ಹೆವಿ ಇದ್ರೆ ಅದು ಗಂಟೆ ಮೇಲೆ ನಿಲ್ಲುತ್ತಾ? ಹೆವಿ ಬಾರ್ಡ್ರ್ ಇರುತ್ತೆ ಮ್ಯಾಮ್. ಇವಾಗ ನಾನು ಮಾಡಿದ್ದೀನಲ್ಲ, ಇರುತ್ತೆ ಮ್ಯಾಮ್. ಎಷ್ಟು ಹೆವಿ ಬೇಕಾದ್ರೂ ಬಾರ್ಡರ್, ಇದು ದೊಡ್ಡ ಕಲ್ಚ, ಎಷ್ಟು ಹೆವಿ ಬೇಕಾದ್ರೂ ಇರುತ್ತೆ. ಇವಾಗ ನೋಡಿ ಈ ಕಡ್ಡಿ ಇದೆಯಲ್ಲ, ನೀಟಾಗಿ ಎಳೆದ್ಬಿಟ್ಟು ಒಂದು ಟಿಕ್ ನಾವು ಇಟ್ಕೊಡು. ಇವಾಗ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಸೆರಗು ತಗೊಂಡು ಬಂದು ಇಲ್ಲಿ ಹಾಕಿ, ನೀವು ಬೇಕು ಅಂತ. ಇಲ್ಲ ಅಂದರೆ ಹಿಂದೆ ಬಿಟ್ಬಿಡಿ, ಆರಾಮಾಗಿ ಅದನ್ನು ರಿಲ್ಯಾಕ್ಸ್ ಆಗಿ ಬಿಟ್ಬಿಡಿ. ಬಾರ್ಡ್ರ್ ನೋಡಿ ಲಾಸ್ಟಲ್ಲಿ ತಗೊಂಡ್ಬಿಟ್ಟು ಹ್ಯಾಂಡ್ಸ್, ಇದು ಗುಂಪಿನಲ್ಲಿ ಕೂರಲ್ಲ ನೋಡಿ. ತಗೊಂಡ್ಬಿಟ್ಟು ಒಂದೇ ಒಂದು ಸಾಕು, ತುಂಬ ಸ್ಟಿಚ್ಗಳು ಹಾಕೋಕೆ ಹೋಗ್ಬೇಡಿ, ಹೊಸ ಸಾರಿ ಅಲ್ವಾ. ನೋಡಿ ಟೈಟಾಗಿ, ಯಾಕೆಂದರೆ ನಿಮಗೆ ಯಾವುದು ಎಲ್ಲದಕ್ಕೂ ಇದು ಹೂವು ಹಾರ ನಿಮಗೆ ಇದು ಬೇಕು ಅಂದರೆ ನೀವು ಮಾಡ್ಕೋಬಹುದು, ಇಲ್ಲಾಂದ್ರೆ ಇದು ಕೂತಿಲ್ಲ ಅಂದರೆ ಪರವಾಗಿಲ್ಲ. ಒಂದು ಕಡೆ ಹಾಂ, ಇದು ಫ್ಲೋಯಿಂಗ್ ಸ್ಯಾರೀಸ್ ಅಲ್ಲಿ ಅಷ್ಟು ನೀಟಾಗಿ ನಿಲ್ಲಲ್ವಾ? ಇದನ್ನ ಫಾರ್ ಎಕ್ಸಾಂಪಲ್ ಇವಾಗ KSIC ಕ್ರೇಪು ಆ ಕೂರುತ್ತೆ ಮ್ಯಾಮ್, ಎಲ್ಲ ಸ್ಯಾರಿ ಮೇಲೆ ಕೂರುತ್ತೆ ಮ್ಯಾಮ್. ಪ್ಲೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕುರ್ತಾ ನಿಮಗೆಲ್ಲ ನೀಟಾಗಿ ಇವಾಗ ಇದಾದ್ಮೇಲೆ ಸರಿ. ಜುವೆಲ್ರಿ ಎಲ್ಲ ನಾನು ಹಾಕಿರೋದು ಮಾರ್ಕೆಟಲ್ಲೇ ಸಿಗ್ತದೆ. ಹಾಂ, ಬೆಳ್ಳಿ ಮುಖವಾಡಕ್ಕೆ ಅರ್ಶಿನ ಹಚ್ಚಿ ರೆಡಿ ಮಾಡ್ಕೊಳ್ತೀನಿ. ಈ ಕ್ಲಾಸ್ ಆದಮೇಲೆ ನಾನು ಏನೇನು ಮಾಡ್ತೀನಿ ಅದನ್ನ ಗ್ರೂಪಲ್ಲಿ ಹಾಕ್ತೀನಿ.
ಬೇಕಾ ಹೇಗೆ ಬೇಕಾ ಅದನ್ನೇ ಅಂದರೆ ನಾನಿನ್ನ ಲೆಕ್ಕ ಹಾಕಿಲ್ಲ ಮ್ಯಾಮ್. ಎಲ್ಲ ಸಪ್ರೇಟ್ ಸಪ್ರೇಟ್ ಹೌದು. ಓಕೆ ದೇವರ ಉತ್ಪತ್ತಿ ಆದಂಗೆ ಲಕ್ಷ್ಮೀನೇ ಬಂದು ಅಲ್ವಾ? ಆಷಾಢ ಲಕ್ಷ್ಮಿ. ಎಕ್ಸ್ಪೀರಿಯನ್ಸ್ ಇವಾಗ necklace ಹಾಕಿ ಅದ್ರ ಮೇಲೆ ಅದ್ರ correctness ಅದ್ರ ಕೆಳಗಡೆ ಬರೋ ಥರ ನೀವು ಮಾಂಗಲ್ಯ ಹಾಕಿ. ಅದಕ್ಕೆ ಪಿನ್ಗಳು ಗೊತ್ತಾಯ್ತಲ್ಲ? ಇವಾಗ ದಾರ ಕಟ್ಟಿದ್ನಲ್ಲ, ನೀವು ದಾರ ಕಾಣ್ತಾ ಇದೆಯಾ? ಮತ್ತೆ ಇವಾಗ ಮಾರ್ಕೆಟಲ್ಲೆಲ್ಲ ನಿಮಗೆ ದೇವ್ರಿಗೆ ಚಿಕ್ಕ ಚಿಕ್ಕ ಗೆಜ್ಜೆಸ್ ನಮ್ಮ ಅಂಗಡಿಯಲ್ಲೆಲ್ಲ ಸಿಗುತ್ತೆ. ರಾಜಾ ಮಾರ್ಕೆಟ್ ಶಿಲ್ಪಾ ಫ್ಯಾಷನ್. ರಾಜಾ ಮಾರ್ಕೆಟ್ ಶಿಲ್ಪಾ ಫ್ಯಾಷನ್ಸ್. ಇಮಿಟೇಷನ್. ಹೌದು, ಆರಾಮಾಗಿ ತಗೊಳ್ತಾ ಇದ್ರು. ನಂಗೆ ಗೊತ್ತಿಲ್ಲ. ಆಡೋಕ್ಕೂ ಪೊಯ್ಯೋ ಮೊದಲು ನಿಮಿಡ ಕಿಸ್ಕೊಂತಾಳೆ కదా. ಆರಾಮ ತೆಗ್ದುಕೊಂಡಿದ್ರು. ಎಲ್ಲರೂ ತಗೊಂತಿದ್ರು. ಹೆಂಗೂ ನೀವು coordinate ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಐಡಿಯಾ ಬರುತ್ತಲ್ಲ ಇವಾಗ ಸೀಸನಲ್ಲಿ ಡಿಮ್ಯಾಂಡ್ ಚೂಸ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಸುನೀತಿ ಥರನೇ ಇದೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹೌದಾ? ಕಾಂಬಿನೇಷನ್ ವೈಟ್ ಮೇಲೆ ಲೋಟಸ್ ಥರ ನೋಡಿ, ಅದು ತುಂಬ ಆರ್ಟಿಫಿಷಿಯಲ್ ಹೌದು, ಎಲ್ಲ ಪೇಪರ್ ಬರ್ಡೇದು ಎಲ್ಲ ಡಿಶಸ್ ಆಮೇಲೆ ಯಾವುದೋ ಒಂದು ಪ್ರೋಗ್ರಾಮ್ ಎಲ್ಲ ಸ್ಪೀಚಸ್ ಎಲ್ಲ ಮಾಡ್ತಾರೆ. ಆಮೇಲೆ ఎక్స్టెన్షన్ బాగుంటుంది అనుకోండి దీనికి